ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಒಂದು ಸರ್ BMTC ಡ್ರೈವರ್ ಮತ್ತು ಕಂಡಕ್ಟರ್ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಹಾಗೆಯೇ KSRTCಲಿ ಹೊಸ್ದಾಗಿ ಕಾಲ್ಫರ್ ಮಾಡ್ತಾರಾ, ಹೊಸ್ದಾಗಿ ಮತ್ತೆ ಅಪ್ಲಿಕೇಶನ್ ತಗೋತಾರ ನಮ್ಮನ್ನ ಅಂತ ಕೇಳ್ತಾ ಇದ್ರಿ. ಅದೊಂದು. ಹಾಗೆಯೇ ಇನ್ನೊಂದು ಸ್ನೇಹಿತರೆ, ನಂದು SC ಕ್ಯಾಟಗರಿ ಬರುತ್ತೆ ಸರ್. ನಂದು ಡೇಟ್ ಆಫ್ ಬರ್ತ್ ಬಂದು 1992, ನಂದು ಬಂದು 1995. ಕೆಟಗರಿ ಮೇಲೆ ಎಷ್ಟು ಮಾರ್ಕ್ಸಿಗೆ ನಿಲ್ಲುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ನನ್ನ ಕೈಲಾದಷ್ಟು ಸ್ನೇಹಿತರೆ. ಏಕೆಂದರೆ ಈ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಯಾವುದನ್ನು ಕೂಡ ಕೆಲವೊಂದು ವಿಚಾರಗಳನ್ನ ಕರೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಯಾಕೆಂದರೆ ನಾನೊಂದು ವಿಷಯ ಹೇಳಬೇಕು ಅಂದಾಗ ನೀವು ವೆಯ್ಟ್ ಮಾಡ್ತಾ ಇರ್ತೀರ. ಈಗ ನಾನು ಒಂದು ವೀಡಿಯೋ ಹಾಕಿದಾಗ ಏನೋ ಒಂದು ವೀಡಿಯೋ ಹಾಕಿದ್ದಾರೆ ಅಂತ ನೋಡ್ತೀರಾ. ಅದು ನೋಡುವಾಗ ಅದಕ್ಕೊಂದು ಅರ್ಥ ಇರಬೇಕು. ನಾನು ಹಾಕಿದ್ದೀನಿ ವೀಡಿಯೋ ಅಂದಾಗ, ಈಗ ಸುಮ್ಮನೆ ಏನೋ ಹಾಕ್ಬಿಟ್ಟು ಯಾರೋ ಹೇಳಿದ್ದಾರೆ ಅಂದ್ಬಿಟ್ಟು ಏನೋ ಅರ್ಧ ತಿಳ್ಕೊಂಡು ಒಂದು ಮಾಹಿತಿ ಹಾಕ್ಬಿಟ್ರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ವೀಡಿಯೋನ ವೆಯ್ಟ್ ಮಾಡ್ತಾ ಇರ್ತಾರೆ ಕೆಲವರು. ಏಕೆಂದರೆ ಒಂದು KSRTC ಒಂದು ಜಾಬು ಅದು ತಗೊಳ್ಳೇಬೇಕು, ಅದು ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅದೇ ವಿಚಾರವಾಗಿ ನೋಡಿ, ನಾನು ಕೆಲವೊಂದು ಸಲ ಕೇಳ್ತಾ ಇರ್ತಾರೆ ಸ್ನೇಹಿತರು, ನೀನು ಬರೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವೀಡಿಯೋ ಮಾಡ್ತೀಯಾ, ಅವ್ರಿಗೂ ಏನು ಲಿಂಕ್ ಇದೆಯಾ ನಿನಗೆ ಅಂತ ಕೇಳ್ತಾರೆ. ಹಾಗೆ ಇನ್ನೊಂದು, ನೀವು ಕಾಂಟ್ರಾಕ್ಟ್ ಬೇಸಿಸ್ನ ಹೇಳಿ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋದರೆ ಅದರಿಂದನೇ ನಮಗೆ ಗೌರ್ಮೆಂಟ್ ಕಡೆಯಿಂದ ಅಪಾಯಿಂಟ್ ಆಗ್ತಾ ಇಲ್ಲ, ನಮ್ಮನ್ನು ತಗೋತಾ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಹೋದರೆ ಅಂತ ಕೆಲವರು ಕಮೆಂಟ್ ಮಾಡಿದರು ಸ್ನೇಹಿತರೆ. ಆ ವಿಚಾರವಾಗಿ ಒಂಚೂರು ಕ್ಲಿಯರ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಇನ್ನೊಂದು, ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಾನು ವೀಡಿಯೋ ಮಾಡಿದ್ದೀನಲ್ವಾ, ಈಗ ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ಹೋಗ್ಬಿಡ್ತಾರಲ್ಲ. ನಾನು ಮಾಡಿರೋ ವೀಡಿಯೋ ಏನು ಗೊತ್ತಾ, ಇದುವರೆಗೂ ನಾನು ಏನೇನು ವೀಡಿಯೋ ಮಾಡಿದ್ದು ನೋಡ್ಕೊಂಬನ್ನಿ. ಯಾವುದೇ ಒಂದು ಇನ್ಫಾರ್ಮೇಷನ್ನ ಕೊಡುವಾಗ ಅದು ನಿಮ್ಮ ಅನಿಸಿಕೆ, ನಾನು ಹೇಳೋ ಕರ್ತವ್ಯ. ಯಾಕೆಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಸ್ವಲ್ಪ ತಿಳ್ಕೊಂಡಂತಹ ಮಾಹಿತಿನ ನಿಮಗೆ ಹಂಚಬೇಕು, ಅದನ್ನು ಹಂಚುತ್ತೀನಿ. ಅದನ್ನು ನೀವು ಎಷ್ಟು ತಗೋತೀರಾ ಅಂದರೆ ನಿಮಗೆ ಯೂಸ್ ಇದೆಯಾ, ಅದನ್ನು ಯೂಸ್ ಇದ್ದರೆ ಒಳ್ಳೆಯದಾಗಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಅದು ಬೇಕಾಗಿಲ್ಲ ಅಂದರೆ ನೋಡಿ ಸ್ಕಿಪ್ ಮಾಡಿ ಬಿಟ್ಬಿಡಿ ಅಲ್ವಾ ವಿಚಾರ. ಯಾಕೆಂದರೆ ಈಗ ನೀವು ಒಬ್ಬರಿಗೆ ಈ ವಿಡಿಯೋ ಬೇಡ ಅನಿಸ್ಬೋದು, ಯಾಕೆಂದರೆ ಕಾಂಟ್ರಾಕ್ಟ್ ಬೇಸಿಸ್ ನಿಮಗೆ ಬೇಡದೇ ಇರ್ಬೋದು, ಆದರೆ ಅದೇ ಎಷ್ಟೋ ಜನ ಜೀವನ ಕೊಟ್ಟಿದೆ. ಈಗ ನೀವು ಕಾಂಟ್ರಾಕ್ಟ್ ಬೇಸಿಸ್ಸು ಹೋಗಿಬಿಟ್ಟಿದ್ರೆ ಅಂದ್ಬಿಟ್ಟು ಹೊಸ್ದಾಗಿ ಕಾಲ್ ಮಾಡೋದಿಲ್ಲ ಅಂತ ಏನಿಲ್ಲ, ಕಾಲ್ ಮಾಡಲೇಬೇಕು. ಹಾಗೆಯೇ ನೀವು ಹೋಗಿಲ್ಲ ಅಂದ್ಬಿಟ್ಟು ನೀವು ಹೊಸ್ದಾಗಿ ಮತ್ತೆ ಈಗ ಅರ್ಜೆಂಟಾಗಿ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಬರ್ತಿಲ್ಲಪ್ಪ, ಕಾಲ್ ಫಾರ್ ಮಾಡ್ಬೋಣ ತಗೊಂಬೋಣ ಅಂತ ಹೇಳೋದು ಇಲ್ಲ, ಆಯಿತಾ. ಒಂದು ತಿಳ್ಕೊಳ್ಳಿ, ನಾನು ವೀಡಿಯೋ ಮಾಡೋದ್ರಿಂದ ಕಾಂಟ್ರಾಕ್ಟ್ ಬೇಸಿಸ್ಗೆಲ್ಲ ಹೋಗ್ತಾರೆ ಅನ್ನೋ ಸುಳ್ಳು. ಯಾವ ಲಿಂಕು ಇಲ್ಲ, ಏನೂ ಇಲ್ಲ. ನಿಮಗೆ ಯೂಸ್ ಆಗಲಿ. ಕೆಲವರಿಗೆ ಎಷ್ಟೋ ಬಡ ಕುಟುಂಬದ ಇರ್ತಾರೆ, ಅವರಿಗೆ ಒಂದು ಚಿಕ್ಕ ಆಸೆ ಇರುತ್ತೆ, ನಾನು KSRTC ಡ್ರೈವಿಂಗ್ ಮಾಡಬೇಕು, ನಾನು KSRTC ಸಂಸ್ಥೆಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಿಮ್ಮನ್ನು ಒತ್ತಾಯ ಮಾಡಿ ಹೋಗಿ ಅಂತಲೂ ಹೇಳ್ತಿಲ್ವಲ್ಲ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಥರ ಇದೆ. ಅದನ್ನು ಲಾಸ್ಟ್ ವೀಡಿಯೋ ನೋಡಿ, ನಾನು ಕಾಂಟ್ರಾಕ್ಟ್ ಬೇಸಿಸ್ಸು ಎಷ್ಟು ಸಂಬಳ ಬರುತ್ತೆ, ಡ್ಯೂಟಿ ಯಾವ ಥರ ಇರುತ್ತೆ ಎಲ್ಲನೂ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀನಿ, ಆಯಿತಾ, ದಾಖಲೆ ಸಮೇತ. ಅದನ್ನು ನೋಡಿ ನಿಮಗೆ ಅನುಕೂಲ ಆದರೆ, ಇಲ್ಲಪ್ಪ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ, ನಾನು ಒಳ್ಳೆ ಡ್ರೈವರು, ಬಟ್ ನನಗೆ ದೂರ ಹೋಗೋಕ್ಕಾಗ್ತಿಲ್ಲ, ನನಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಿಲ್ಲ ಅಂದರೆ ಇದು ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಹೋಗಿ. ಇಲ್ಲ ನಂಗೆ ಕಾಂಟ್ರಾಕ್ಟ್ ಬೇಸಿಸ್ ಬೇಡ, ಇದು ನಂಗೆ ಇಷ್ಟ ಇಲ್ಲ, ಇದರಿಂದ ನಂಗೆ ತೊಂದರೆನೇ, ಇದರಿಂದ ಏನು ಯೂಸ್ ಇಲ್ಲ ನನಗಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ, ಇಷ್ಟೇ, ಇನ್ನೇನಿಲ್ಲ. ಏನು ವೀಡಿಯೋ ಮಾಡಿದ ತಕ್ಷಣ ಏನೇನು ಎಂತೆಂಥ ವೀಡಿಯೋ ಮಾಡ್ತಾರೆ ಅಂತಂಥ ಗೊಜ್ಜೆ ವೀಡಿಯೋಗಳನ್ನು ನಾನು ಮಾಡಲ್ಲ ಸ್ನೇಹಿತರೆ. ನನಗೆ ಈಗ ನೋಡಿ, BMTC ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು, ನಾನು ಕೊಟ್ಟಿದ್ದೀನ. ನನಗೆ ಗೊತ್ತಿರೋಂಥದ್ದು ನಾನು ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅದು ಒಂದು ಯೂಸ್ ಆಗುತ್ತೆ ಅಂದರೆ ಮಾತ್ರ ವೀಡಿಯೋ ಮಾಡ್ತೀನಿ ಹೊರತು, ನಾನು ಮುಂಚೆಲ್ಲ ನಮ್ಮ ಆನೆಗಳ ಬಗ್ಗೆ ವೀಡಿಯೋ ಮಾಡ್ತಿದ್ದೆ ಸ್ನೇಹಿತರೆ. ಸ್ವಲ್ಪ ದಿನ ಈಗ ನಿಲ್ಲಿಸಿದ್ದೀನಿ, ಯಾಕೆಂದರೆ ಆ ಕಡೆ ಸ್ವಲ್ಪ ಹೋಗಿಲ್ಲ. ನಮ್ಮ ವಸಂತಣ್ಣಗೂ ಕೂಡ ನಾನು ಕಾಲ್ ಮಾಡಿಲ್ಲ. ವಸಂತಣ್ಣ ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಕಾಂಟ್ಯಾಕ್ಟ್ ಇದ್ದಾರೆ, ಅವ್ರಿಗೆ ಗೊತ್ತು. ಆದರೂ ನಾನು ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಕೂಡ, ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ಮುಂಚೆಲ್ಲ ವೀಡಿಯೋ ಮಾಡ್ತಾಯಿದ್ದೆ, ಈಗ ವಾರಕ್ಕೆ ಒಂದೇ ವೀಡಿಯೋ ಮಾಡ್ತಿರೋದು ನಾನು, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಒಂದು ವೀಡಿಯೋ ಯೂಸ್ ಆಗಬೇಕು. ಈಗ ನೀವು ಕಾಯ್ತಾ ಇರ್ತೀರಾ, ಇದು ನನ್ನೊಂದು ವೀಡಿಯೋ ಬಂದಾಗ, ನೋಟಿಫಿಕೇಷನ್ ಬಂದಾಗ, ನವೀನ್ ಏನೋ ಹಾಕಿದ್ದಾರೆ, ಏನೋ ಇರುತ್ತೆ ಅನ್ಬೇಕು. ಸುಮ್ಮನೆ ನಾನು ಬಂದುಬಿಟ್ಟು ಏನೋ ಹೇಳ್ಬಿಟ್ರೆ ಅದು ಆಗಲ್ಲ ಸ್ನೇಹಿತರೆ. ಓಕೆ, ಅದಿರಲಿ. ಈಗ ಸ್ನೇಹಿತರೆ, ನಾನು BMTC ಬಗ್ಗೆ ಕೇಳಿದ್ರಿ, ದಯವಿಟ್ಟು ನಾನು ಯಾವುದೇ ಮಾಹಿತಿ ತಿಳ್ಕೊಂಡಿಲ್ಲ, ಸ್ವಲ್ಪ ಸಮಯ ಬೇಕು. ನಾನು ಕನ್ಫರ್ಮ್ ಆಗಿ ಪಿನ್ ಟು ಪಿನ್ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ಈ ಕಾಂಟ್ರಾಕ್ಟ್ ಬೇಸಿಸ್ ಯಾರು ಹೋಗೋರಿದ್ದರೆ ಸ್ನೇಹಿತರೆ, ತಪ್ಪು ತಿಳ್ಕೊಬಿಡಿ, ನಿಮ್ಮಿಷ್ಟ, ಹೋಗೋದು ಬಿಡೋದು, ಒಟ್ಟು ಹೀಗಿದೆ ಅಂತ ಹೇಳೋ ಜವಾಬ್ದಾರಿ ನಂದು, ಓಕೆನಾ.
ಚಿಕ್ಕಮಂಗ್ಳೂರಲ್ಲಿದೆ ಸ್ನೇಹಿತರೆ, ಈಗ ವೇಕೆನ್ಸಿ ಚಿಕ್ಕಮಂಗ್ಳೂರು ಡಿವಿಷನ್ ಸ್ನೇಹಿತರೆ, ಓಕೆನಾ. ಮೂಡಿಗೆರೆಗೆ ಈಗ ಡ್ರೈವರ್ಗಳು ಬೇಕಾಗಿದ್ದಾರೆ ಸ್ನೇಹಿತರೆ. 7th ಪಾಸ್ ಆಗಿರಬೇಕು, ನಿಮ್ಮ ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿ 2 ವರ್ಷ ಕಂಪ್ಲೀಟ್ ಆಗಿರಬೇಕು, 7th ಪಾಸ್ ಆಗಿರಲೇಬೇಕು ಸ್ನೇಹಿತರೆ. 6ನೇ ಕ್ಲಾಸು, ನಾನು 5ನೇ ಕ್ಲಾಸ್ ಅಂದರೆ ಆಗಲ್ಲ ಸ್ನೇಹಿತರೆ, ಓಕೆನಾ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಬುಕ್ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಪ್ರತಿಯೊಂದು ಏನೇನಿದೆ ಅದೆಲ್ಲ ಜೆರಾಕ್ಸು. ಆದಾಯ ಜಾತಿ ಪ್ರಮಾಣ ಪತ್ರ ಸ್ನೇಹಿತರೆ, ಒಂದು 4 ಫೋಟೋ, ಇಷ್ಟೆಲ್ಲ ದಾಖಲೆಗಳು ಒರಿಜಿನಲ್ ಮತ್ತು ಜೆರಾಕ್ಸ್ 2 ಸೆಟ್ಟು. ಇಷ್ಟೂ ತಗೊಂಡು ನೀವು ಚಿಕ್ಕಮಂಗ್ಳೂರಿನ ಟ್ರ್ಯಾಕ್ ಸೆಂಟ್ರಿಗೆ ಹೋದರೆ ಅಲ್ಲಿ ನಿಮಗೆ ಟ್ರ್ಯಾಕ್ ಟೆಸ್ಟ್ ಇರುತ್ತೆ. ನೀವು ಪಾಸ್ ಆದರೆ ಡ್ಯೂಟಿ ಇರುತ್ತೆ. ಈಗ ಬೇಕಿದ್ದಾರೆ ಅದ್ರ ಬಗ್ಗೆ ನೀವು ಈಗ ಹಾಕ್ತೀನಿ ನೋಡಿ, ಅದ್ರ ಮಾಹಿತಿ ತಿಳ್ಕೊಳ್ಳಿ, ಕಾಲ್ ಮಾಡಿ, ನಂಬರ್ ಇದೆ ಅಲ್ಲೇ ನೋಡಿ, ಇಷ್ಟ ಇದ್ದರೆ ಹೋಗಿ, ಓಕೆನಾ. ಹಾಗೆ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ ಈ ಆನೆಗಳ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕಾಗ್ತಾ ಇರಲಿಲ್ಲ ಸ್ನೇಹಿತರೆ. ನಮ್ಮ ಅಭಿಮನ್ಯು ಬಗ್ಗೆ ಆಗಲಿ ಮತ್ತು ನಮ್ಮ ಅರ್ಜುನಕ್ಕೆ ಕೊಂದಂತಹ ಆನೆ ಏನಾಯಿತು ಅದ್ರ ಬಗ್ಗೆ ಏನಕ್ಕೆ ಯಾವುದೋ ವೀಡಿಯೋಗಳು ಬರ್ತಿಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅತಿ ಶೀಘ್ರದಲ್ಲೇ. ಅಂದರೆ ಆದಷ್ಟು ಬೇಗ ಇನ್ನೊಂದು ತಿಂಗಳೊಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಂದು ವೀಡಿಯೋಗೂ ಒಂದು ತನ್ನದೇ ಆದಂಥ ಒಂದು ತೂಕ ಇರಬೇಕು. ಸುಮ್ಮನೆ ಏನೋ ಒಂದು ಹೇಳ್ಬಿಟ್ರೆ ಆಗಲ್ಲ, ಅದು ನಾನು ಮಾಡೋದು ಇಲ್ಲ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ನಮ್ದು ಏನೇ ಒಂದು ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ. ನಾನು ಯಾವುದೇ ಒಂದು ವೀಡಿಯೋ ಮಾಡುವಾಗಲೂ ಅದು ಅನುಕೂಲ ಆಗಬೇಕು ಅಂತಲೇ ವೀಡಿಯೋ ಮಾಡೋದು, ಯಾರಿಗೂ ಅದರಿಂದ ಅನಾನುಕೂಲ ಆಗಬಾರ್ದು ಸ್ನೇಹಿತರೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ವೀಡಿಯೋಗಳಿಗೆ ನೋಡ್ತಾ ಇರಿ.